ಜಗ್ಗಿ ಸರ್, ಇಷ್ಟೊಂದು ಧೈರ್ಯವಾಗಿ ಮಾತಾಡ್ತೀರಾ ಅಥವಾ ಏನೇ ಇದ್ರು ನೇರವಾಗಿ ಹೇಳ್ತೀರಾ, ಆಮೇಲೆ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದ್ದೀರಾ ಸ್ಟೆಪ್ ಬೈ ಸ್ಟೆಪ್ ಅಂತಂದ್ರೆ ಯಾವ್ದಾದ್ರು ಪೊಲಿಟಿಕಲ್ ಪವರ್ ನಿಮ್ ಸುತ್ತ ಇದೆಯಾ? ಯಾರಾದ್ರೂ ನಿಮ್ಮನ್ನ ಕಾಪಾಡ್ತಾ ಇದಾರಾ ಅಥವಾ ಫಿನಾನ್ಷಿಯಲಿ ನಿಮ್ಗೆ ಬ್ಯಾಕ್ ಸಪೋರ್ಟ್ ಆಗಿ ನಿಂತಿದ್ದೀರಾ? ಈ ತರದೆಲ್ಲ ಕ್ವಶನ್ಸ್ ಬೇರೆಯವ್ರಿಗೆ ಇದ್ದೇ ಇರುತ್ತೆ. ಸೊ ಅದನ್ನ ಕ್ಲಿಯರ್ ಮಾಡೋದಾದ್ರೆ ಮೇಡಮ್, ಯಾವುದು ಬಳ್ಳಾರಿನಲ್ಲಿ ಜನಾರ್ದನ್ ರೆಡ್ಡಿ ಅಂತೆ, ಅವನು ಶ್ರೀರಾಮುಲು ಅಂತೆ, ಎಲ್ಲಿಂದ ನಾವು ಬಂದವರು, ಗುಡ್ಸಲ ಇದ್ದವರು ಇವತ್ತು ರಾಲ್ಸ್ ರಾಯ್ಸು ಪ್ರೈವೇಟ್ ಜೆಟ್ಟು ಎಲ್ಲ ಓಡಾಡ್ತಾರೆ. ಬೆಂಗಳೂರಿನ ಕಟ್ಟಿದ ಕೆಂಪೇಗೌಡ ವಂಶದವರು. ನಾವು ಆರ್ಥಿಕವಾಗಿ ನಮ್ಮ ಫ್ಯಾಮಿಲಿ ತುಂಬ ಚೆನ್ನಾಗಿದೆ. ನಾವು ಯಾರೂ ತೋರ್ಪಡಿಕೆ ಮಾಡ್ಕೊಂಡಿಲ್ಲ. ಬಟ್ ಇವತ್ತಿನ ಸಮಾಜದಲ್ಲಿ ತೋರ್ಪಡಿಕೆ ಇಲ್ಲ ಅಂದರೆ ಅಥವಾ ನಿಮ್ಮ ಸ್ಟೇಟಸನ್ನು ತೋರಿಸಿಲ್ಲ ಅಂತಂದರೆ ಯಾರೂ ನಿಮ್ಮನ್ನು ನಂಬಲ್ಲ. ಜಗದೀಶ ಬರ್ತಾನೆ ಫೇಸ್ಬುಕ್ಕಲ್ಲಿ ಏನೋ ಬೈಕ್ ಬಂದಾಗ ಮಾತಾಡ್ತಾನೆ, ಯಾರಾದರೂ ತುಂಬ ಸ್ಟ್ರಾಂಗ್ ಆಗಿರೋರು ಕೇಸ್ ಹಾಕಿ ಜೈಲ್ಗೆ ಹೋಗಿ ಬರ್ತಾನೆ, ಆಮೇಲೆ ಬಂದು ಮತ್ತೆ ಹೋರಾಟ ಮಾಡ್ತಾನೆ. ಇಷ್ಟೇ ಇವನ ಯೋಗ್ಯತೆ ಅಂದ್ಕೊಂಡಿದ್ರು. ನಾನೊಬ್ಬ ಲೀಡರ್ ಆಗಬೇಕು ಅಂತಂದರೆ ನನ್ನದೇ ಆದಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ ಫುಲ್ಫಿಲ್ ಮಾಡಬೇಕಾಗಿತ್ತು. ಮೊದಲನೇದಾಗಿ ಐ ಥಿಂಕ್ ಬಿಗ್ ಬಾಸಲ್ಲಿ ನಾನು ಏನು ಅಂತ ನಿಜವಾದ ಜಗದೀಶನ್ನ ಜನ ನೋಡಿ ಒಪ್ಕೊಂಡಿದ್ದಾರೆ. ನಾನೇನು ಹೇಳಿಲ್ಲ, ಅದನ್ನು ಜನ ಒಪ್ಕೊಂಡಿದ್ದಾರೆ. ಜೊತೆಯಲ್ಲಿ ಆ ಒಂದು ರೀಚ್ ಬಂತು ನನಗೆ. ಬಿಗ್ ಬಾಸ್ ಗೇಮಿಗೆ ಬ್ರಾಡರ್ ರೀಚ್ ಟು ದ ಪಬ್ಲಿಕ್. ಕರ್ನಾಟಕದ ಇವತ್ತು ಕನಿಷ್ಠ ಏನಿಲ್ಲ ಅಂದ್ರೆ ಪ್ರತಿ ಒಂದು ಅಂದಾಜು ಹೊರಗಡೆ ಒಂದು 1000 ಜನ ಸೆಲ್ಫಿ ತಗೊಳ್ತಾರೆ. ಆ ಯೋಗ್ಯತೆಯನ್ನು ಬಿಗ್ ಬಾಸ್ ನನಗೆ ಕೊಡ್ತು. ನಾನು ನಿಜವಾಗ್ಲೂ ಐ ಥಿಂಕ್ ಐ ವಿಲ್ ಬಿ ವೆರಿ ಥ್ಯಾಂಕ್ಫುಲ್ ಟು ಬಿಗ್ ಬಾಸ್ ಆ್ಯಂಡ್ ಇಟ್ಸ್ ಟೀಮ್. ಜಗ್ಗಿ ಸರ್, ಇಷ್ಟೊಂದು ಧೈರ್ಯವಾಗಿ ಮಾತಾಡ್ತೀರಾ ಅಥವಾ ಏನೇ ಇದ್ರು ನೇರವಾಗಿ ಹೇಳ್ತೀರಾ, ಆಮೇಲೆ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದ್ದೀರಾ ಸ್ಟೆಪ್ ಬೈ ಸ್ಟೆಪ್ ಅಂತಂದ್ರೆ ಯಾವ್ದಾದ್ರು ಪೊಲಿಟಿಕಲ್ ಪವರ್ ನಿಮ್ ಸುತ್ತ ಇದೆಯಾ? ಯಾರಾದ್ರೂ ನಿಮ್ಮನ್ನ ಕಾಪಾಡ್ತಾ ಇದಾರಾ ಅಥವಾ ಫಿನಾನ್ಷಿಯಲಿ ನಿಮ್ಗೆ ಬ್ಯಾಕ್ ಸಪೋರ್ಟ್ ಆಗಿ ನಿಂತಿದ್ದೀರಾ? ಈ ತರದೆಲ್ಲ ಕ್ವಶನ್ಸ್ ಬೇರೆಯವ್ರಿಗೆ ಇದ್ದೇ ಇರುತ್ತೆ. ಸೊ ಅದನ್ನ ಕ್ಲಿಯರ್ ಮಾಡೋದಾದ್ರೆ ಮೇಡಮ್, ಯಾವುದು ಬಳ್ಳಾರಿನಲ್ಲಿ ಜನಾರ್ದನ್ ರೆಡ್ಡಿ ಅಂತೆ, ಅವನು ಶ್ರೀರಾಮುಲು ಅಂತೆ, ಎಲ್ಲಿಂದ ನಾವು ಬಂದವರು, ಗುಡ್ಸಲ ಇದ್ದವರು ಇವತ್ತು ರಾಲ್ಸ್ ರಾಯ್ಸು ಪ್ರೈವೇಟ್ ಜೆಟ್ಟು ಎಲ್ಲ ಓಡಾಡ್ತಾರೆ. ಬೆಂಗಳೂರಿನ ಕಟ್ಟಿದ ಕೆಂಪೇಗೌಡ ವಂಶದವರು. ನಾವು ಆರ್ಥಿಕವಾಗಿ ನಮ್ಮ ಫ್ಯಾಮಿಲಿ ತುಂಬ ಚೆನ್ನಾಗಿದೆ. ನಾವು ಯಾರೂ ತೋರ್ಪಡಿಕೆ ಮಾಡ್ಕೊಂಡಿಲ್ಲ. ಬಟ್ ಇವತ್ತಿನ ಸಮಾಜದಲ್ಲಿ ತೋರ್ಪಡಿಕೆ ಇಲ್ಲ ಅಂದರೆ ಅಥವಾ ನಿಮ್ಮ ಸ್ಟೇಟಸನ್ನು ತೋರಿಸಿಲ್ಲ ಅಂತಂದರೆ ಯಾರೂ ನಿಮ್ಮನ್ನು ನಂಬಲ್ಲ. ಜಗದೀಶ ಬರ್ತಾನೆ ಫೇಸ್ಬುಕ್ಕಲ್ಲಿ ಏನೋ ಬೈಕ್ ಬಂದಾಗ ಮಾತಾಡ್ತಾನೆ, ಯಾರಾದರೂ ತುಂಬ ಸ್ಟ್ರಾಂಗ್ ಆಗಿರೋರು ಕೇಸ್ ಹಾಕಿ ಜೈಲ್ಗೆ ಹೋಗಿ ಬರ್ತಾನೆ, ಆಮೇಲೆ ಬಂದು ಮತ್ತೆ ಹೋರಾಟ ಮಾಡ್ತಾನೆ. ಇಷ್ಟೇ ಇವನ ಯೋಗ್ಯತೆ ಅಂದ್ಕೊಂಡಿದ್ರು. ನಾನೊಬ್ಬ ಲೀಡರ್ ಆಗಬೇಕು ಅಂತಂದರೆ ನನ್ನದೇ ಆದಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ ಫುಲ್ಫಿಲ್ ಮಾಡಬೇಕಾಗಿತ್ತು. ಮೊದಲನೇದಾಗಿ ಐ ಥಿಂಕ್ ಬಿಗ್ ಬಾಸಲ್ಲಿ ನಾನು ಏನು ಅಂತ ನಿಜವಾದ ಜಗದೀಶನ್ನ ಜನ ನೋಡಿ ಒಪ್ಕೊಂಡಿದ್ದಾರೆ. ನಾನೇನು ಹೇಳಿಲ್ಲ, ಅದನ್ನು ಜನ ಒಪ್ಕೊಂಡಿದ್ದಾರೆ. ಜೊತೆಯಲ್ಲಿ ಆ ಒಂದು ರೀಚ್ ಬಂತು ನನಗೆ. ಬಿಗ್ ಬಾಸ್ ಗೇಮಿಗೆ ಬ್ರಾಡರ್ ರೀಚ್ ಟು ದ ಪಬ್ಲಿಕ್. ಕರ್ನಾಟಕದ ಇವತ್ತು ಕನಿಷ್ಠ ಏನಿಲ್ಲ ಅಂದ್ರೆ ಪ್ರತಿ ಒಂದು ಅಂದಾಜು ಹೊರಗಡೆ ಒಂದು 1000 ಜನ ಸೆಲ್ಫಿ ತಗೊಳ್ತಾರೆ. ಆ ಯೋಗ್ಯತೆಯನ್ನು ಬಿಗ್ ಬಾಸ್ ನನಗೆ ಕೊಡ್ತು. ನಾನು ನಿಜವಾಗ್ಲೂ ಐ ಥಿಂಕ್ ಐ ವಿಲ್ ಬಿ ವೆರಿ ಥ್ಯಾಂಕ್ಫುಲ್ ಟು ಬಿಗ್ ಬಾಸ್ ಆ್ಯಂಡ್ ಇಟ್ಸ್ ಟೀಮ್.